ಚಲಿಸ್ತಾ ಇದ್ದ ಮಿನಿ ಬಸ್ಗೆ ಏಕಾಏಕಿ ಹೊತ್ತಿಕೊಂಡ ಬೆಂಕಿ. ಬೆಂಗಳೂರಿನ ಚಂದ್ರ ಲೇಔಟ್ ಬಳಿ ಘಟನೆ. ಸುಟ್ಟು ಕರಕಲಾದ ಮಿನಿ ಬಸ್. ಪ್ರಾಣಾಪಾಯದಿಂದ ಜಸ್ಟ್ ಮಿಸ್ ಆದ ಚಾಲಕ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲುವಾಸ. ತ್ವರಿತಗತಿಯಲ್ಲಿ ಟ್ರಯಲ್ ನಡೆಸುವುದಕ್ಕೆ ಕೋರ್ಟ್ಗೆ ಅರ್ಜಿ. ಡೇ ಟು ಡೇ ಬೇಸಸ್ ಮೇಲೆ ವಿಚಾರಣೆ ನಡೆಸುವಂತೆ 57ನೇ ಸೆಷನ್ಸ್ ಕೋರ್ಟ್ಗೆ ವಕೀಲರಿಂದ ಮನವಿ. ಬಿರಿಯಾನಿ ಪ್ರಿಯರೇ ಎಚ್ಚರ ಎಚ್ಚರ. ಕೊಳೆತು ನಾರ್ತಾ ಇರುವಂತಹ ಚಿಕನ್ ಬಳಸಿ ಮಾಡ್ತಾರೆ ಬಿರಿಯಾನಿ. ಪರಿಶೀಲನೆ ವೇಳೆ ತಾವೇ ಬೆಚ್ಚಿ ಬಿದ್ದಂತಹ ಜಿಬಿಎ ಆರೋಗ್ಯ ಇಲಾಖೆಯ ಅಧಿಕಾರಿಗಳು. ತಿಲಕ್ ನಗರದ ಸ್ಟಾರ್ ಅಂಬೂರ್ ಬಿರಿಯಾನಿ ಹೋಟೆಲ್ಗೆ 1 ಲಕ್ಷ ರೂಪಾಯಿ ದಂಡ. ಅಕ್ರಮ ರಸಗೊಬ್ಬರ ದಾಸ್ತಾನು ಮಾಡುತ್ತಿದ್ದ ಗೋದಾಮಿನ ಮೇಲೆ ದಾಳಿ. 18 ಲಕ್ಷ ರೂಪಾಯಿ ಮೌಲ್ಯದ ಯೂರಿಯಾ ವಶಕ್ಕೆ ಪಡೆದ ಅಧಿಕಾರಿಗಳು. ಹುಣಸೂರಿನ ಆಶೀರ್ವಾದ ಟ್ರೇಡರ್ಸ್ನಿಂದ ಅಕ್ರಮ ದಾಸ್ತಾನು. ಹೊಸ ಶೈಕ್ಷಣಿಕ ವರ್ಷ ಹತ್ತಿರ ಬರ್ತಾ ಇದ್ದಂತೆ ಮತ್ತೆ ವಯೋಮಿತಿಯ ಚರ್ಚೆ. 5 ವರ್ಷ 5 ತಿಂಗಳ ಸಡಿಲಿಕೆಯನ್ನ ಮುಂದುವರಿಸುವುದಕ್ಕೆ ಆಗ್ರಹ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಪೋಷಕರ ಮನವಿ. ಶಿಕ್ಷಣ ಇಲಾಖೆ ನಿರ್ಧಾರ ಏನು ಅನ್ನೋ ಬಗ್ಗೆ ಇನ್ನೂ ಕುತೂಹಲ. ನಿನ್ನೆಯೇ ವಿಮಾನ ಹತ್ತಿದ ಮೊದಲ ಬ್ಯಾಚ್. ಇವತ್ತು ಕಾಂಗ್ರೆಸ್ ಶಾಸಕರ 2ನೇ ತಂಡದಿಂದ ಫಾರಿನ್ ಟ್ರಿಪ್. ಯಾರ ಪ್ರಾಯೋಜಿತ ಪ್ರವಾಸ ಅನ್ನೋದು ಇನ್ನೂ ಸಸ್ಪೆನ್ಸ್. ಹಲವು ಬೆಳವಣಿಗೆಗಳ ನಡುವೆ ವಿದೇಶ ಪ್ರವಾಸದ ಬಗ್ಗೆ ಕೈಪಾಳ್ಯದಲ್ಲಿ ನಡೀತಿದೆ ಭಾರೀ ಚರ್ಚೆ. ಫಾರಿನ್ಗೆ ಹಾರಿರೋ ಎಂಎಲ್ಎಗಳ ಮೇಲೆ ಡಿಕೆ ಶಿವಕುಮಾರ್ ವಿಶೇಷ ನಿಗಾ. ಇದು ಪ್ರವಾಸವಾ ಅಥವಾ ಬಲವರ್ಧನವಾ ಅನ್ನುವಂತಹ ಅಬ್ಸರ್ವೇಷನ್. ಕೆಪಿಸಿಸಿಗೂ ಮಾಹಿತಿ ಕೊಡದೆ ತೆರಳಿದ್ದೋರಿಂದ ಅಲರ್ಟ್ ಆದ ಅಧ್ಯಕ್ಷ. ಮಹದೇವಪ್ಪನವರೇ ವ್ಯಾಕ್ಸಿನೇಷನ್ ಕೊಡಬೇಕಿದೆ. ಹುಚ್ಚು ನಾಯಿಗಳಿಂದ ಕಂಡು ಹಿಡಿಯುವಂತಹ ಶಕ್ತಿ ಅವರಿಗಿರಬಹುದು. ಒಬ್ಬ ಸೀನಿಯರ್ ಮಂತ್ರಿಯಾಗಿ ಇಂತಹ ಹೇಳಿಕೆ ಸಮಂಜಸ ಅಲ್ಲ ಅಂತ ಶಾಸಕ ರಂಗನಾಥ್. ಚಿನ್ನದ ಮೇಲೆ ಸಾಲ ಪಡೆದಿದ್ದ ಗ್ರಾಹಕರು. ಬ್ಯಾಂಕ್ನಲ್ಲಿಟ್ಟಿರುವಂತಹ ಗೋಲ್ಡ್ ಎಲ್ಲ ನುಂಗಿ ನೀರು ಕುಡಿದ ಸಿಬ್ಬಂದಿ. ಚಿಕ್ಕಮಗಳೂರಿನ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬ್ಬಂದಿ ವಿರುದ್ಧ ಆರೋಪ. 2020ರಿಂದ 25ರವರೆಗೂ 5 ವಂಚಿಸಿದ್ದಾರೆ ಅಂತ ದೂರು. ಮಂಡ್ಯದಲ್ಲಿ ಆಸಿಡ್ ದಾಳಿ ಮಾಡಿ ಚಿನ್ನಾಭರಣ ದರೋಡೆ ಕೇಸ್. ಚಿನ್ನ ದರೋಡೆ ತನಿಖೆ ಮಾಡಿದ ಪೊಲೀಸರಿಗೆ ಈಗ ಫುಲ್ ಶಾಕ್. ಆಸಿಡ್ ಅಟ್ಯಾಕ್ನ ನಾಟಕವಾಡಿ ದರೋಡೆ ಕಥೆ ಕಟ್ಟಿದ ಅಂಗಡಿ ಮಾಲೀಕ ಜಿತೇಂದ್ರನೇ ಕೇಸ್ನಲ್ಲಿ ಆರೋಪಿ. ನನ್ನ ಸಾವಿಗೆ ಎಂಎಲ್ಎ ಜಗದೀಶ್ ಕಿರಣ್ ಕಾರಣವಾಗ್ತಾರೆ ಅಂತ ಪತ್ರ. ಕೊಲೆಗೆ ಮೊದಲೇ ಕೊಟ್ಟಿದ್ದ ದೂರೇ ಈಗ ಡೆತ್ ನೋಟ್ ಆಗಿ ಪರಿಗಣನೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭಯ ಇದೆ ಅಂತ ಕೊಟ್ಟಿರುವಂತಹ ದೂರೇ ಈಗ ತನಿಖೆಗೆ ಸಹಕಾರಿ. ಜಯದೇವ ಆಸ್ಪತ್ರೆ ವೈದ್ಯರ ಸೂಚನೆಯಂತೆ ಮನೆ ಊಟ ಕೊಡಲು ಅರ್ಜಿ. ಸಿಐಡಿಯಿಂದ ಭೈರತಿ ಬಸವರಾಜ್ ಸಲ್ಲಿಸಿದ ಅರ್ಜಿಗೆ ಆಕ್ಷೇಪಣೆ. ದಿಢೀರ್ ಅರ್ಜಿ ವಾಪಸ್ ಪಡೆದಿದ್ದು ಸಿಐಡಿ ಕ್ಯಾಂಟೀನ್ ಊಟ ಸ್ವೀಕರಿಸ್ತೇನೆ ಅಂತ ಶಾಸಕ. ಬೆಂಗಳೂರಿನ ಪ್ರಕಾಶ್ ನಗರದಲ್ಲಿ ಬೆಳ್ಳಂಬೆಳಗ್ಗೆ ತೆರೆದಿದ್ದ ಪ್ರವೀಣ್ ಬಾರ್ ಮಾಲೀಕನಿಗೆ ಸುರೇಶ್ ಕುಮಾರ್ ಕ್ಲಾಸ್. ಶಾಸಕರ ತರಾಟೆಯ ಬೆನ್ನಲ್ಲೇ ಬಾರ್ ಕ್ಲೋಸ್. ಶತಮಾನದ ವಾಣಿ ವಿಲಾಸ ಸಾಗರ ಜಲಪಾತ್ರೆಗೆ ಶೀತಲ ಭೀತಿ. ವಿವಿ ಸಾಗರ ಡ್ಯಾಂ ಗೋಡೆಯಿಂದ ಜಿನುಗ್ತಾ ಇದೆ ನೀರು. ಸೇಫ್ಟಿ ಮೀಟಿಂಗ್ ಮಾಡಿದ್ರು ಏನಾಯಿತು ಅಂತ ರೈತರ ಆಕ್ರೋಶ.
ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ಬೃಂದಾವನಕ್ಕೆ ಭೇಟಿ. ಪ್ರೇಮಾನಂದಜಿ ಮಹಾರಾಜ್ ಆಶೀರ್ವಾದ ಪಡೆದ ಜೋಡಿ. ಭಕ್ತರ ಜೊತೆಗೆ ಫೋಟೋಸ್ಗೆ ಫೋಸ್ ಕೊಟ್ಟ ದಂಪತಿ. ಫೆಬ್ರವರಿ 26ರಂದು ಸಪ್ತಪದಿ ತುಳಿಯಲಿರೋ ವಿಜಯ್ ಮತ್ತು ರಶ್ಮಿಕಾ. ಉದಯಪುರದ ಅರಮನೆಯಲ್ಲಿ ಅದ್ದೂರಿ ಮದುವೆಯಾಗಲಿರೋ ಜೋಡಿ. ಮದುವೆಗೆ ಮೊಬೈಲ್ ತರದಂತೆ ನಿರ್ಬಂಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.